ನನ್ನಿಂದ ತಪ್ಪಾಗಿದೆ, ನಾನು ತಪ್ಪು ಮಾಡಿದ್ದೀನಿ, ತಿದ್ದುಕೊಳ್ತೀನಿ. ನನ್ನ ಮಕ್ಕಳ ಭವಿಷ್ಯ ಹಾಳು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಮಕ್ಕಳು ಚೆನ್ನಾಗಿರಲಿ. ಸಂಧ್ಯಾ ಮೇಡಮಿಂದ ತುಂಬ ಉಪಕಾರ ಆಯಿತು ಮ್ಯಾಮ್, ತುಂಬ ಥ್ಯಾಂಕ್ಸ್ ನಿಮ್ಮಿಂದ. ನನ್ನ ಮಕ್ಕಳ ಭವಿಷ್ಯ ನಂಗೆ ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ. ನನ್ನ ಮಕ್ಕಳ ಭವಿಷ್ಯ ನಾನು ನೋಡ್ತೀನಿ, ಅವರು ನೋಡಲಿ. ತಂದೆ ಆದವ್ರು ನೋಡಬೇಕು, ಅವ್ರ ಮಕ್ಕಳ ಜವಾಬ್ದಾರಿ ಅವರು ತೊಗೊಳ್ಳಿ, ನಾನು ತೊಗೊತೀನಿ. ಇಬ್ಬರು 3 ಜನ ಮಕ್ಕಳ ಜವಾಬ್ದಾರಿ ತೊಗೊಂಡು ನೋಡ್ಕೊಂಡು ಹೋಗ್ತೀನಿ. ಮಕ್ಕಳ ಭವಿಷ್ಯ ಮಾತ್ರ ಹಾಳು ಮಾಡಲ್ಲ ಮ್ಯಾಮ್. ಗೊತ್ತಿದ್ದೇನೋ ನನ್ನಿಂದ ತಪ್ಪಾಗಿದೆ, ನನ್ನಿಂದ ಕ್ಷಮಿಸಿ ಮ್ಯಾಮ್ ಅಷ್ಟೇ. ಒಬ್ಬರ ಬಗ್ಗೆ ಕಮೆಂಟ್ ಮಾಡಬೇಕಾದ್ರೆ, ಒಂದು ಹೆಣ್ಣು ಬಗ್ಗೆ ಕಮೆಂಟ್ ಮಾಡಬೇಕಾದ್ರೆ ಹಂಗೆ ಹಿಂಗೆ ಅಂತ ಮಾಡೋದಲ್ಲ. ನಿಮ್ಮನೇಲೂ ಹೆಣ್ಮಕ್ಳು ಇರ್ತಾರೆ, ನಿಮ್ಮನೇಲೂ ಹೆಣ್ಮಕ್ಳು ಇರೋದನ್ನ ನೀವು ಯೋಚನೆ ಮಾಡಿ. ಒಬ್ಬರು ಹೆಣ್ಣು ಬಗ್ಗೆ ಕೆಟ್ಟದಾಗ ಮಾತಾಡೋದಲ್ಲ. ಬಟ್ ಒಳಗಡೆ ಏನಿದೆ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ, ಅದು ನಿಮಗೆ ಗೊತ್ತಿರಲ್ಲ. ಗೊತ್ತಿದ್ದೇನೋ ನನ್ನ ಕಡೆಯಿಂದ ತಪ್ಪಾಗಿದೆ ಮ್ಯಾಮ್. ಬಟ್ ನನ್ನ ಮಕ್ಕಳ ಭವಿಷ್ಯ ಹಾಳು ಮಾಡಲ್ಲ. ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಹೋಗ್ತೀನಿ, ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ತೀನಿ ಮ್ಯಾಮ್. ಕೆಟ್ಟ ಕಮೆಂಟ್ ನನಗೂ ಬರುತ್ತೆ, ಎಲ್ಲರಿಗೂ ಬರುತ್ತೆ. ನಾನು ಒಂದು ಹೇಳೋದು, ತಪ್ಪು ಮಾಡಿದ್ಯಾ, ಅದು ತಪ್ಪಾಗಿದೆ ಆಯ್ತಾ. ಕೆಟ್ಟ ಕಮೆಂಟ್ಸ್ ಮಾಡೋರ್ನೆಲ್ಲ ನಾವು ಬೈಯೋದಕ್ಕೂ ಆಗಲ್ಲ. ಯಾಕಂದ್ರೆ ನಿನ್ ಫೋಟೋಸ್ ಹಂಗ್ ವೈರಲ್ ಆಯ್ತು, ನೀನ್ ಮೊಬೈಲ್ ಅಲ್ಲಿ ಫೋಟೋ ಇಟ್ಕೊಂಡಿದ್ದು, ನೀನ್ ಮಾಡಿದ್ದು ತಪ್ಪಲ್ವಲ್ಲ. ಕೆಟ್ಟ ಕಮೆಂಟ್ ಮಾಡಿದರೆ ನೀನ್ ಒಳ್ಳೆಯೊಳಾಗಿ ಬದಲಾಗು, ಖಂಡಿತ ಒಳ್ಳೆ ಕಮೆಂಟ್ಸ್ ಬಂದೇ ಬರುತ್ತೆ. ಜನರು ನಮ್ನ ತೆಗ್ಲೋದು ಅವ್ರೆ, ಹೊಗಳೋದು ಅವ್ರೆ. ನಿನ್ ಬದಲಾವಣೆ ಏನಿರುತ್ತೆ ಆ ತರ ಜನ ಕಮೆಂಟ್ಸ್ ಆ ತರ ಆಗ್ತಾ ಇರ್ತಾರೆ. ಸಾಧ್ಯವಾದಷ್ಟು ಮಕ್ಕಳಿಗೋಸ್ಕರ ಅವ್ರಿಬ್ಬರನ್ನು ಒಂದು ಮಾಡುವಂತ ಪ್ರಯತ್ನ ಮಾಡ್ತೀನಿ. ಈಗ ಸದ್ಯಕ್ಕೆ ಮಕ್ಕಳು ಅವ್ರ ತಂದೆ ಜೊತೆ ಹೋಗ್ತಾ ಇದಾರೆ, ಹೆಣ್ಮಗಳು ಲೀಲಾ ಜೊತೆ ಇರ್ತಾಳೆ. ಸಂಧ್ಯಾ ಮೇಡಮ್ ಅವರು ಬಂದು ನನ್ನ ಮಕ್ಕಳನ್ನ ಕೊಡ್ಸ್ಕೊಟ್ಟಿದ್ದಾರೆ. 2 ಮಕ್ಕಳು ನನ್ನ ಜೊತೆಲೇ ಇದ್ದಾರೆ, 3 ಜನ ಇಲ್ಲೇ ಇದ್ದಾರೆ. ಆದ್ರೆ ಹೆಣ್ಮಕ್ಳು ನಮ್ಮ ವೈಫ್ ಜೊತೆಲೇ ಇರ್ತಾರೆ. 2 ಮಕ್ಕಳು ನನ್ನ ಜೊತೆ ಗಂಡು ಮಕ್ಳು ಇದ್ದಾರೆ. ಸ್ಕೂಲ್ದು ಏನೇ ಇದ್ದೀರೋ ನಾನು ಕಟ್ಕೊಂತೀನಿ, ಇಲ್ಲ ಅಂತ ಹೇಳಲ್ಲ. ಯಾವತ್ತೂ ನಾನೇ ಓದಿಸ್ತೀನಿ 3 ಜನದೂ. ನಮ್ಮ ಜವಾಬ್ದಾರಿ ನಮ್ಮದೇ ಇರಲಿ. ನಮ್ಮ ಸಂಧ್ಯಾ ಮೇಡಮ್ ನಮಗೆ ತುಂಬ ಉಪಕಾರ ಮಾಡಿದ್ದಾರೆ. ಇವತ್ತು ಇಲ್ಲಿ ಗಂಟ ಬಂದು ನನ್ನ ಮಕ್ಕಳನ್ನ ಕೇಳ್ತಾ ಇದ್ದೆ. ನಮ್ಮ ಸಂಧ್ಯಾ ಮಾಡೋರು ನನ್ನ ಮಕ್ಕಳು ನಾನು ಕೊಡಿಸಿದ್ದಾರೆ. ದೇವರ ನಮ್ಮ ಸಂಧ್ಯಾ ಮೇಡಮ್ ಎಲ್ಲೇ ಇರಲಿ, ಚೆನ್ನಾಗಿರ್ಬೇಕು ನಮ್ಮ ಸಂಧ್ಯಾ ಮೇಡಮ್. ಮಂಜು ಇನ್ಮೇಲೆ ಮಕ್ಕಳನ್ನ ನೋಡ್ಕೊಳ್ತಾರೆ, 2 ಮಕ್ಕಳು. ಅವಳು ಸಹ 3 ಜನ ಮಕ್ಕಳನ್ನ ನೋಡ್ಕೊಳ್ತಾರೆ. 3 ಜನಕ್ಕೂ ವಿದ್ಯಾಭ್ಯಾಸ ಕೊಡಿಸ್ತೀನಿ ಅಂತಾನು ಹೇಳಿದ್ದಾರೆ. ಮಕ್ಕಳು ಅಂತ ತುಂಬಾ ಪ್ರಾಣ ಇಟ್ಕೊಂಡಿದ್ದಾರೆ. ಮಂಜು ಮಾತ್ರ ಎಲ್ಲೋಗ್ಲಿ ನನ್ನ ಮಕ್ಕಳನ್ನ ಕೊಡಿಸ್ಬಿಡಿ, ನನ್ನ ಮಕ್ಕಳನ್ನ ಈಗ ಕೊಡಿಸುವಂತ ಕೆಲಸ ಮಾಡಿದೀನಿ. ಮಂಜು ಜವಾಬ್ದಾರಿ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಮಕ್ಕಳನ್ನ ಅವ್ರ ಕಾಲ್ ಮೇಲೆ ನಿಲ್ಸುವಂತ ಕೆಲಸ ಜವಾಬ್ದಾರಿ ಮಂಜು ತಗೊಳ್ಬೇಕು. ತಂದೆ ತಾಯಿ ಜಗಳಕ್ಕೆ ಮಕ್ಕಳು ಮಾತ್ರ ಬೀದಿ ಪಾಲಾಗುವಂತದ್ದು ಎಲ್ಲೂ ಆಗ್ಬಾರ್ದು. ಯಾಕಂದ್ರೆ ಇವರೇ ತಾನೇ ಹುಡ್ಸಿರ್ತಾರೆ, ಇವರೇ ಸಾಕ್ಬೇಕು, ಇವರೇ ಜವಾಬ್ದಾರಿ ತಗೊಳ್ಬೇಕು. ಆ ಒಂದು ಕಾರಣಕ್ಕೆ ಇವತ್ತು ನಾನ್ ಬಂದಿರೋದು ಲೀಲಾ ಪರವಾಗೂ ಅಲ್ಲ, ಮಂಜು ಪರವಾಗೂ ಅಲ್ಲ. ಮಕ್ಕಳನ್ನ ಒಂದು ಮಾಡೋದಕ್ಕಷ್ಟೇ. 3 ಜನ ಮಕ್ಕಳು ಇನ್ ಮುಂದೆ ಚೆನ್ನಾಗಿರ್ತಾರೆ. ಏನ್ ತಪ್ಪು ಮಾಡಿದ್ರು ನಮ್ಗೆ ಗೊತ್ತಿಲ್ಲ, ಬಟ್ ಅವ್ರ ವಿಷಯದಲ್ಲಿ ನಾವು ಇದ್ ಮಾಡಕ್ಕಾಗಲ್ಲ. ಮಕ್ಕಳ ಭವಿಷ್ಯ ಬೇಕು, ಯಾಕಂದ್ರೆ ಮಕ್ಕಳು ಭವಿಷ್ಯ ಹಾಳಾಗ್ತದೆ. ಎಜುಕೇಶನ್ ಹೋಗ್ತಾ ಇದೆ ಅವ್ರಿಗೆ, ಅದರಿಂದ ಮಕ್ಕಳ ಭವಿಷ್ಯ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಜವಾಬ್ದಾರಿ ನಾನು ತಗೊಂತಾ ಇದ್ದೀನಿ. ಅವ್ರ ಸ್ಕೂಲ್ಗೆ ಎಲ್ಲ ನಾವೇ ಇದ್ ಮಾಡ್ಕೊಂಡು ಅವ್ರನ್ನ ಒಳ್ಳೆ ಜವಾಬ್ದಾರಿಯಿಂದ ಇದ್ ಮಾಡ್ಕೊಂಡು ಕಳಿಸ್ತಾ ಇದ್ದೀವಿ ನಾವು. ಅದಕ್ಕೆ ಇವತ್ತು ಬಂದಿದ್ದೀವಿ. ಮೇಡಮ್ ಇದರಿಂದ ನಾವು ಮಕ್ಕಳನ್ನ ತಗೊಂಡು ಸ್ಕೂಲಿಗೆ ಕರ್ಕೊಂಡೋಗಿ ಅವ್ರ ಜವಾಬ್ದಾರಿ ಅವ್ರು ಇದು ಮಾಡ್ಕೊಂತ ಇದ್ದೀವಿ ಅಷ್ಟೇ. ನಮಸ್ಕಾರ. ನೋಡಿ, ನಮ್ಮ ಸಂಧ್ಯಾ ಮೇಡಮ್ ಅವ್ರಿಗೆ ನಾನು ಕಾಲ್ ಮಾಡಿದೆ. ಮೇಡಮ್ ನನ್ನ ಮಕ್ಕಳು ಇದು ಮಾಡಿ ಅಂತ. ಮಕ್ಕಳಿಗೆ ಭವಿಷ್ಯ ಕೊಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಆದರೆ 2 ಮಕ್ಕಳು ಇವಾಗ ನನ್ನ ಹತ್ರ ಬಿಟ್ಟಿದ್ದಾರೆ ನಮ್ಮ ಮೇಡಮ್ ಅವರು. ನಾನು ನಿಂತು ಇವಾಗ ಒಂದು ಮಗು ತೊಗೊಂಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ನಮ್ಮ ಸಂಧ್ಯಾ ಮೇಡಮ್ ಅವ್ರಿಗೆ ತುಂಬ ಉಪಕಾರ ಇದು ಮಾಡಿದ್ದಾರೆ. ನನಗೆ ತುಂಬ ಥ್ಯಾಂಕ್ಸ್.